Hello dear aspirants, welcome to Goldfinch IAS KS RT Nagar Bengaluru YouTube channel. ಸೊ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ನಾವೇನು ಮಾಡ್ತಾ ಹೋಗಿದ್ವಿ ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾವೇನು ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಪರೀಕ್ಷಾ ದೃಷ್ಟಿಕೋನದಿಂದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನಮಗೆ ಕೆಲವೊಂದಿಷ್ಟು ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರಲ್ಲಿ ಇದು ಕೂಡ ಒಂದು. ಎಸ್, ಸೊ ಇಲ್ಲಿ ನಾವು ನೇರವಾಗಿ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ನ್ಯೂಸ್ ಪೇಪರಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಂಥ ಒಂದು ಆರ್ಟಿಕಲನ್ನೇ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮಗೆ ಯಾವುದಾದ್ರೂ ಸಬ್ಜೆಕ್ಟಿಂದ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಒಂದು ವಿಷಯ. ಸೊ ಒಂದು ಏನಪ್ಪ ಅಂತಂದರೆ ಒಂದು ಪ್ಲೇಸ್ ಇನ್ ನ್ಯೂಸ್. ಪ್ಲೇಸ್ ಇನ್ ನ್ಯೂಸ್ ದೃಷ್ಟಿಕೋನ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಿಂದನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಕೆಲವೊಂದಿಷ್ಟು ದೃಷ್ಟಿಕೋನಗಳಿಂದ ನಮಗೆ ಈ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಏನಾಗಿದ್ರೆ ಇಲ್ಲಿ ನೋಡ್ರಿ, ನಮ್ಗೆ ಹೆಡ್ಲೈನ್ ಕಾಣ್ತಾ ಇದೆ, ಮುಕ್ತ ಗಡಿಗೆ ಮುಕ್ತಿ ಅಂತ ಹೇಳಿ ಕರಿತೇವೆ. ಏನೇ ಮುಕ್ತ ಗಡಿಗೆ ಮುಕ್ತಿ ಅಂತಂದರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಎರಡು ರಾಜ್ಯಗಳ ಗಡಿಗಳು ಹಂಚ್ಕೊಂಡಿದ್ದಂದರೆ ಗಡಿ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಆಂಧ್ರ ಪ್ರದೇಶ್ ಅಂದ್ಕೊಂಡ್ರೆ, ಸೊ ಇದನ್ನು ಕರ್ನಾಟಕ ಅಂದ್ಕೊಳ್ಳೋಣ. ಕರ್ನಾಟಕ. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಎರಡು ಗಡಿ ಭಾಗದಲ್ಲಿರುವಂತಹ ಹಳ್ಳಿಗಳ ಮಧ್ಯೆ ಅಥವಾ ಆ ಪ್ರದೇಶದಲ್ಲಿ ಏನಾಗ್ತಿದೆಪ್ಪ ಅಂತಂದರೆ ಈ ಕಡೆಯಿಂದ ಸುಲಭವಾಗಿ ಈ ರಾಜ್ಯದಲ್ಲಿ ವ್ಯಾಪಾರ ವಹಿವಾಟುಗಳಾಗ್ತಾ ಇರ್ತವೆ. ಸೊ ಈ ಕಡೆಯಿಂದ ಸುಲಭವಾಗಿ ಈ ಭಾಗದಲ್ಲಿ ಏನಾಗ್ತಿರ್ತಪ್ಪ ಅಂದರೆ ವ್ಯಾಪಾರ ವಹಿವಾಟುಗಳಾಗ್ತವೆ. ಅಲ್ಲಿ ಸೊ ನಮಗೇನಾಗೋದಿಲ್ಲಪ್ಪ ಅಂತಂದರೆ ಇದು ಕರ್ನಾಟಕ, ಇದು ಆಂಧ್ರ ಪ್ರದೇಶ ಅನ್ನುವಂತಹ ಯಾವುದೇ ಆಲೋಚನೆಗಳೇ ಬರೋದಿಲ್ಲ. ಯಾಕಂದರೆ ಸುಲಭವಾಗಿ ಈ ಕಡೆಯಿಂದ ಇಲ್ಲಿ ರಿಲೇಟಿವ್ಸ್ ಇರ್ತಾರೆ, ಇಲ್ಲಿಂದ ಈ ಕಡೆ ರಿಲೇಟಿವ್ಸ್ ಇರ್ತಾರೆ. ಜೊತೆಗೆ ಇಲ್ಲಿ ಈ ಗಡಿ ಭಾಗದಲ್ಲಿ ಕಾಮನ್ ಲ್ಯಾಂಗ್ವೇಜಸ್ಗಳನ್ನು ಏನು ಮಾಡ್ತಿರ್ತಾರೆ ಅಂದರೆ ಮಾತಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಗಡಿ ಭಾಗದಲ್ಲಿ ಅವರು ಯೂಶಲಿ ತೆಲುಗನ್ನು ಮಾತಾಡಿದರೆ ಅಲ್ಲಿರುವಂಥವ್ರು ಗಡಿ ಭಾಗದಲ್ಲಿರುವಂಥವ್ರು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಕನ್ನಡ ಮಾತಾಡ್ತಿರ್ತಾರೆ. ಸೊ ಇದು ಯೂಶಲಿ ರಾಜ್ಯಗಳ ಮಧ್ಯದಂಥ ಗಡಿ ವಿಚಾರ. ಇದೇ ರೀತಿಯಾದಂಥ ಸನ್ನಿವೇಶ ನಮಗೆ ಮತ್ತೆಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ. ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಅಂಥೇಳಿ ಕರಿತೀವಿ. ಯಾವಾಗ ಒಂದು ದೇಶ ಇನ್ನೊಂದು ದೇಶದೊಂದಿಗೆ ಲ್ಯಾಂಡ್ ಬೌಂಡರಿಯನ್ನು ಶೇರ್ ಮಾಡಿರುತ್ತದೆಯೋ, ಭೂಗಡಿಯನ್ನು ಹಂಚಿಕೊಂಡಿರ್ತದಲ್ಲ, ಸೊ ಆ ಭೂಗಡಿಯ ಆ ದೇಶದ ಮತ್ತು ನಮ್ಮ ದೇಶದ ಮಧ್ಯೆ ಏನಾಗ್ತಿರ್ತದಪ್ಪ ಅಂದರೆ ಸುಲಭವಾಗಿ ಜನರ ವಹಿವಾಟ ಇರ್ತದೆ. ಓಕೆನಾ? ಸೊ ಈ ಕಡೆಯಿಂದ ಅವರು ಸುಲಭವಾಗಿ ವ್ಯಾಪಾರವನ್ನು ಮಾಡ್ತಿರ್ತಾರೆ, ಅವರು ಈ ಕಡೆ ಸುಲಭವಾಗಿ ವ್ಯಾಪಾರವನ್ನು ಮಾಡ್ತಿರ್ತಾರೆ. ಸೊ ಈ ದೇಶದ ರಿಲೇಟಿವ್ಸ್ಗಳು ಇವ್ರು ಇರ್ತಾರೆ, ಇಲ್ಲಿ ದೇಶದ ರಿಲೇಟಿವ್ಸ್ಗಳು ಇಲ್ಲಿರ್ತಾರೆ. ಇವರು ಬೆಳಗ್ಗೆದ್ದು ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಇವರು ಈ ಕಡೆ ಕೆಲಸಕ್ಕೆ ಬರ್ತಿರ್ತಾರೆ. ಈ ರೀತಿಯಾಗಿ ಸಾಮಾನ್ಯವಾಗಿ ನಡೀತಿರ್ತದೆ. ಆದರೆ ರಾಜ್ಯಗಳ ಮಧ್ಯೆ ಸಂಚರಿದಷ್ಟು ಸುಲಭವಾಗಿ ದೇಶಗಳ ಮಧ್ಯೆ ಸಂಚರಿಸಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ವೀಸಾ ಈ ರೀತಿಯಾದಂಥ ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಆದರೆ ಸೊ ನಮ್ಮ ದೇಶ ಏನು ಮಾಡಿತ್ತು ಅಂತಂದರೆ ಮಯನ್ಮಾರ್ ಜೊತೆಗೆ ಈ ಹಿಂದೆ ನಾವೇನು ಕರಿತೀವಪ್ಪ ಅಂದರೆ ಫ್ರೀ ಮೂಮೆಂಟ್ ರೆಜ್ಯೂಮ್ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಏನು ಕರೆದ್ವಿ? ಫ್ರೀ ಮೂಮೆಂಟ್ ರೆಜ್ಯೂಮೆ ಅಂತ ಹೇಳಿ ಕರಿತೀವಿ. ಏನಿ ಫ್ರೀ ಮೂಮೆಂಟ್ ರೆಜ್ಯೂಮೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ, ಸೊ ಸುಲಭವಾಗಿ ಇದನ್ನು ನಾವು ಭಾರತದ ಗಡಿ ಅಂದ್ಕೊಂಡ್ರೆ, ಸೊ ಇದನ್ನು ಮಯನ್ಮಾರ್ ಅಂದ್ಕೊಂಡ್ರೆ ಮಯನ್ಮಾರ್, ಸೊ ಇದನ್ನು ಭಾರತ ಅಂದ್ಕೊಳ್ಳೋಣ. ಓಕೆ, ಭಾರತ. ಸೊ ನಮ್ಮ ದೇಶ ಏನು ಮಾಡಿತ್ತು, ಎರಡೂ ದೇಶಗಳ ದ್ವಿಪಕ್ಷೀಯ ಒಪ್ಪಂದಗಳ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಇಲ್ಲೇನಾಗಿತ್ತು ಅಂತಂದರೆ ಮಯನ್ಮಾರಿನ ಜನರು ವಿತೌಟ್ ಎನಿ ಡಾಕ್ಯುಮೆಂಟ್ಸ್, ಓಕೆನಾ, ಯಾವುದೇ ಡಾಕ್ಯುಮೆಂಟ್ಗಳಿಲ್ಲದೆ ಸುಲಭವಾಗಿ ಭಾರತಕ್ಕೆ ಬರ್ಬೋದಾಗಿತ್ತು. ಭಾರತದಿಂದ ಸುಲಭವಾಗಿ ಮಯನ್ಮಾರ್ಗೆ ಹೋಗ್ಬೋದಾಗಿತ್ತು. ಭಾರತಕ್ಕೆ ಬರೋದು ಇಟ್ ಮೀನ್ಸ್ ನಾಟ್ ಎಂಟೈರ್ ಪಾರ್ಟ್ ಆಫ್ ಕಂಟ್ರಿ. ಸೊ ಇಲ್ಲಿಂದ ಸುಮಾರು 16 ಕಿಲೋಮೀಟರ್ದಷ್ಟು ಒಳಗಡೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಅವ್ರು ಏನು ಮಾಡ್ಬೋದಾಗಿತ್ತು, ನಮ್ಮ ದೇಶಕ್ಕೆ ಬರ್ಬೋದಾಗಿತ್ತು. ಮತ್ತು ನಮ್ಮ ದೇಶದ ಗಡಿ ಭಾಗದಲ್ಲಿರುವಂಥವರು ಯೂಶಲಿ ಅಲ್ಲಿಯ 16 ಕಿಲೋಮೀಟರ್ ಏನು ಮಾಡ್ಬೋದಾಗಿತ್ತು ಅಂತಂದರೆ ಸುಲಭವಾಗಿ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಮಯನ್ಮಾರ್ಗೆ ಹೋಗ್ಬೋದಾಗಿತ್ತು. ಸೊ ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ಫ್ರೀ ಮೂಮೆಂಟ್ ರೆಜ್ಯೂಮ್ ಅಂತ ಹೇಳಿ ಕರಿತೀವಿ. ಇದನ್ನು ಯಾಕೆ ಮಾಡ್ತಾರಪ್ಪ ಅಂತಂದರೆ ಸೊ ಸುಲಭವಾಗಿ ಈ ಗಡಿಗಳ ಮಧ್ಯೆ ಗಡಿ ಭಾಗದಲ್ಲಿರುವಂಥ ಗ್ರಾಮಗಳ ಮಧ್ಯೆ ಸೊ ಯಾವಾಗಲೂ ನಮ್ಮ ದೇಶದ ಫ್ಯಾಮಿಲಿಗಳು ಮತ್ತು ಅವರ ದೇಶದ ಆ ಫ್ಯಾಮಿಲಿಗಳ ಮಧ್ಯೆ ಇಲ್ಲೇನಾಗಿರ್ತದೆ ಅಂದರೆ ಅವಾಗ ಒಂದು ಸಂಬಂಧ ಇರ್ತದೆ. ಲೈಕ್ ಫ್ಯಾಮಿಲಿ ರಿಲೇಟಿವ್ಸ್ ಇರ್ತಾರೆ. ಸೊ ಈ ಕಡೆಯಿಂದ ಅವರು ಸುಲಭವಾಗಿ ಆ ಕಡೆ ಹೋಗಬೇಕು ಮತ್ತು ಅವರು ಈ ಕಡೆ ಸುಲಭವಾಗಿ ಬರಬೇಕು. ಜೊತೆಗೆ ಅವ್ರಿಗೆ ಈ ಕಡೆದವ್ರು ಇಲ್ಲಿ ಕೆಲಸ ಮಾಡಲಿ ಅಥವಾ ಈ ಕಡೆದವ್ರು ಈ ಕಡೆ ಕೆಲಸಕ್ಕೆ ಹೋಗಲಿ ಅನ್ನುವಂಥ ಉದ್ದೇಶದಿಂದ ಫ್ರೀ ಮೂಮೆಂಟ್ ರೆಜ್ಯೂಮೆನ ನಾವು ಮಾಡ್ತಾ ಹೋಗಿದ್ವಿ. ಬಟ್ ಈ ಫ್ರೀ ಮೂಮೆಂಟ್ ರೆಜ್ಯೂಮೆ ಯಾಕೆ
ಸುದ್ದಿಯಲ್ಲಿದೆ ಅಂತಂದರೆ ಸೊ ಇತ್ತೀಚೆಗೆ ಅಂದರೆ ಮೊನ್ನೆ ನಮ್ಮ ಭಾರತದ ಕೇಂದ್ರ ಸರ್ಕಾರದ ಗೃಹ ಸಚಿವರು ಏನು ಮಾಡ್ತಾರಪ್ಪ ಅಂತಂದರೆ ಗೃಹ ಸಚಿವಾಲಯದಿಂದ ಒಂದು ಆದೇಶವನ್ನು ಹೊರಡಿಸಿದ್ರು. ಏನಪ್ಪ ಅಂತಂದರೆ ಇನ್ಮೇಲೆ ಫ್ರೀ ಮೂಮೆಂಟ್ ರೆಜ್ಯುಮೆ ನಿರುವುದಿಲ್ಲ, ಇನ್ಮೇಲೆ ಫ್ರೀ ಮೂಮೆಂಟ್ ರೆಜ್ಯುಮೆ ಸ್ಟಾಪ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಮಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಡಿಕ್ಲೇರ್ ಮಾಡಿದರು. ಹಾಗಾಗಿ ಈ ಫ್ರೀ ಮೂಮೆಂಟ್ ರೆಜ್ಯುಮೆ ಏನಪ್ಪ ಅಂತಂದರೆ ನ್ಯೂಸಲ್ಲಿದೆ. ಹಾಗಿದ್ರೆ ಇದ್ರ ಬಗ್ಗೆ ಗೊತ್ತಾಗೋದಕ್ಕಿಂತ ಮುಂಚೆಗೆ ಸೊ ನೋಡ್ರಿ, ಭಾರತ ಮತ್ತು ಮಯನ್ಮಾರ ದೇಶದ ಮಧ್ಯ ಫ್ರೀ ಮೂಮೆಂಟ್ ರೆಜ್ಯುಮೆ ಇತ್ತು. ಯಾಕಂದರೆ ಗೊತ್ತಿರಲಿ, ಭಾರತ ಮತ್ತು ಏನಪ್ಪ ಅಂತಂದರೆ ಮಯನ್ಮಾರ್ ಸುಮಾರು 1643 ಕಿಲೋಮೀಟರ್ದಷ್ಟು ಉದ್ದದ ಗಡಿಯನ್ನು ಹಂಚಿಕೊಂಡಿದೆ. ಅಂದರೆ ಮಯನ್ಮಾರ್ ಭಾರತಕ್ಕೆ ಒಂದು ಲ್ಯಾಂಡ್ ಬಾರ್ಡರ್ ಶೇರಿಂಗ್ ಕಂಟ್ರಿ. ಓಕೆನಾ? ಸೊ ನಮ್ಗೆ ಇಲ್ಲಿ ಇನ್ನೂ ಡೀಟೇಲಾಗಿ ಗೊತ್ತಾಗಬೇಕು ಅಂತಂದರೆ ಸೊ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಮ್ಯಾಪ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಎಸ್, ಸೊ ನಮಗಿಲ್ಲಿ ವಿ ಹ್ಯಾವ್ ಅ ಮ್ಯಾಪ್ ಹಿಯರ್. ಏನಪ್ಪ ಮ್ಯಾಪ್ ಅಂತಂದರೆ ಓಕೆ, ಸೊ ವಿ ಹ್ಯಾವ್ ಅ ಮ್ಯಾಪ್ ಹಿಯರ್. ಇಲ್ಲಿ ಮ್ಯಾಪ್ ಇದೆ. ಓಕೆ, ಸೊ ನಮ್ಗೆ ಈ ಮ್ಯಾಪಲ್ಲಿ ಕಾಣ್ತಾ ಇದೆ ಏನಪ್ಪ ಅಂತಂದರೆ ಓಕೆ, ಸೊ ನಮ್ಗೆ ಇಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇದೆ. ಸೊ ಇಟ್ ಈಸ್ ಅ ಬಾರ್ಡರ್. ಇದು ನಮ್ಮ ಮತ್ತು ಮಯನ್ಮಾರ್ ಮಧ್ಯೆ ಇರುವಂಥ ಒಂದು ಬಾರ್ಡರ್. ಓಕೆ, ನಮ್ಗೆ ಕಾಣ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಇದು ಮಯನ್ಮಾರ್, ದಿಸ್ ಇಸ್ ಇಂಡಿಯಾ. ಓಕೆ, ಸೊ ಅದು ಮಯನ್ಮಾರ್ ಮತ್ತು ಇದು ಭಾರತ. ಓಕೆ, ಸೊ ಈ ಮಯನ್ಮಾರ್ ಮತ್ತು ಭಾರತ ಸುಮಾರು 1643 ಕಿಲೋಮೀಟರ್, ವೆರಿ ವೆರಿ ಇಂಪಾರ್ಟೆಂಟ್, ಎಷ್ಟು 1643 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಭಾರತದ ಕೆಲವು ರಾಜ್ಯಗಳೇನಾದವಪ್ಪ ಅಂತಂದರೆ ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿವೆ. ಹಾಗಿದ್ರೆ ಭಾರತದ ಯಾವ್ಯಾವ ರಾಜ್ಯಗಳು ಮಯನ್ಮಾರ್ ಜೊತೆ ಗಡಿಯನ್ನು ಹಂಚಿಕೊಂಡಿದ್ದೇವೆ ಅಂತಂದರೆ ಎಸ್, ಅರುಣಾಚಲ ಪ್ರದೇಶ್. ಯಾವುದು? ಅರುಣಾಚಲ ಪ್ರದೇಶ್. ಎಸ್, ವೆರಿ ಇಂಪಾರ್ಟೆಂಟ್, ಅರುಣಾಚಲ ಪ್ರದೇಶ್. ಪರೀಕ್ಷೆಗೆ ಕೇಳ್ತಾನೆ ಅರುಣಾಚಲ ಪ್ರದೇಶ್. ಸೆಕೆಂಡ್ ಯಾವುದಪ್ಪ ಅಂತಂದರೆ ನಾಗಾಲ್ಯಾಂಡ್. ಎಸ್, ನಾಗಾಲ್ಯಾಂಡ್. ಓಕೆ, ಸೆಕೆಂಡ್ ಯಾವುದು? ನಾಗಾಲ್ಯಾಂಡ್. ಥರ್ಡ್ ಯಾವುದಪ್ಪ ಅಂತಂದರೆ ಮಣಿಪುರ. ಎಸ್, ಮಣಿಪುರ. ಆ್ಯಂಡ್ ಫೋರ್ತ್ ಒನ್ ಯಾವುದಪ್ಪ ಅಂತಂದರೆ ಮಿಜೋರಾಂ. ಯಾವುದು? ಮಿಜೋರಾಂ. ಎಸ್, ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಭಾರತದ 4 ಸ್ಟೇಟ್ಸ್ಗಳೇನಪ್ಪ ಅಂತಂದರೆ ಮಯನ್ಮಾರ್ದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದವು. ಯಾವ್ಯಾವ ಅಂತ ನೋಡಿದ್ವಿ ಅಂತಂದರೆ ಎಸ್, ವೆರಿ ಇಂಪಾರ್ಟೆಂಟ್ಲಿ ಅರುಣಾಚಲ ಪ್ರದೇಶ್ ಮಯನ್ಮಾರ್ದೊಂದಿಗೆ 520 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಹೌ ಮಚ್? 520 ಕಿಲೋಮೀಟರ್. ಸೊ ನಾಗಾಲ್ಯಾಂಡ್ ಮಯನ್ಮಾರ್ದೊಂದಿಗೆ ಎಷ್ಟಂತಂದರೆ 215 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಮಣಿಪುರ 388 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದ್ರೆ ಎಸ್, ನಮ್ಗೆ ಮಿಜೋರಾಂ ಎಷ್ಟಪ್ಪ ಅಂತಂದರೆ 530 ಕಿಲೋಮೀಟರ್ ಗಡಿಯನ್ನು ಏನು ಮಾಡಿದೆಪ್ಪ ಅಂದರೆ ಹಂಚಿಕೊಂಡಿದೆ. ಹೀಗೆ ಈ ಗಡಿ ಭಾಗದಲ್ಲಿರುವಂಥ ಗ್ರಾಮಗಳ ಈ ಕಡೆ ಮಯನ್ಮಾರ್ದಲ್ಲಿ ಅವರಲ್ಲಿರುವಂಥ ಗ್ರಾಮಗಳ ಮಧ್ಯೆ ಏನಾಗಿರ್ತದಪ್ಪ ಅಂತಂದರೆ ಸುಲಭವಾಗಿ ಸಂಬಂಧಗಳು ಏರ್ಪಟ್ಟಿರ್ತವೆ. ಸೊ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿತ್ತು ಅಂತಂದರೆ ಎರಡೂ ದೇಶಕ್ಕೂ ಅನುಕೂಲ ಆಗಲಿರುವಂಥ ಉದ್ದೇಶಕ್ಕೋಸ್ಕರ ಇಲ್ಲಿ ಫ್ರೀ ಮೂಮೆಂಟ್ ರೆಜ್ಯುಮೆಯನ್ನು ನಾವೇನು ಮಾಡಿದ್ವಿ, ಕೈಗೊಂಡಿದ್ವಿ. ಸೊ ಆದರೆ ಅದರಿಂದ ಆಗ್ತಿರುವಂತಹ ಕೆಲವೊಂದಿಷ್ಟು ದುಷ್ಪರಿಣಾಮಗಳಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಈ ಫ್ರೀ ಮೂಮೆಂಟ್ ರೆಜ್ಯುಮೆ ಎಸ್, ಭಾರತ ಮತ್ತು ಮಯನ್ಮಾರ್ ಗಡಿಗಳ ಮಧ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ ಇಲ್ಲಿ ಭಾರತ ಮತ್ತು ಮಯನ್ಮಾರ್ ಸರ್ಕಾರಗಳ ಮಧ್ಯೆ ಇದ್ದಂಥ ಫ್ರೀ ಮೂಮೆಂಟ್ ರೆಜ್ಯುಮೆಯನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಸ್ಟಾಪ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಉಭಯ ದೇಶಗಳ ನಡುವೆ ನಾವು ಫ್ರೀ ಮೂಮೆಂಟ್ ರೆಜ್ಯುಮೆ ಒಪ್ಪಂದದ ಮುಖಾಂತರ 16 ಕಿಲೋಮೀಟರ್, ಎಸ್, ವೆರಿ ವೆರಿ ಇಂಪಾರ್ಟೆಂಟ್, ಅಂದರೆ ಗಡಿಯನ್ನು ದಾಟಿ ಅಲ್ಲಿಯವರು ಭಾರತದ 16 ಕಿಲೋಮೀಟರ್ ಒಳಗಡೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಬರಬಹುದು. ಅದಾದಮೇಲೆ 16 ಕಿಲೋಮೀಟರ್ ನಂತರ ಬಂದರೆ ಅಲ್ಲಿ ಸರ್ಕಾರದ ಎಲ್ಲ ನಿಯಮಗಳು ಅಲ್ಲಿ ಅನ್ವಯ ಆಗ್ತವೆ. ಓಕೆ, 16 ಕಿಲೋಮೀಟರ್ ಒಳಗಡೆ ಪಾಸ್ಪೋರ್ಟ್ ಅಥವಾ ವೀಸಾ ಸೇರಿದಂತೆ ಯಾವುದೇ ದಾಖಲೆಗಳಿಲ್ಲದೆ ವಿತೌಟ್ ಪಾಸ್ಪೋರ್ಟ್ ಅಥವಾ ವಿತೌಟ್ ವೀಸಾ ಆರ್ ವಿತೌಟ್ ಎನಿ ಡಾಕ್ಯುಮೆಂಟ್ ಅವ್ರು ಏನು ಮಾಡ್ಬೋದು ಅಂತಂದರೆ ನಮ್ಮ 16 ಕಿಲೋಮೀಟರ್ಸ್ವರೆಗೂ ಬರಬಹುದು. ಮುಕ್ತವಾಗಿ ಸಂಚಲನ ಮುಕ್ತ ಅವಕಾಶ ಕಲ್ಪಿಸಾಗಿತ್ತು. ಆದರೆ ಇದರಿಂದ ನಮ್ಮ ಸರ್ಕಾರಕ್ಕೆ ಏನಾಗ್ತಾ ಇದೆಪ್ಪ ಅಂದರೆ, ನಮ್ಮ ದೇಶಕ್ಕೆ ಏನಾಗ್ತಿದೆಪ್ಪ ಅಂತಂದರೆ ಎಸ್, ಇಲ್ಲಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅನ್ನುವಂಥ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಭಾರತದ ಇಂಟರ್ನಲ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಜೊತೆಗೆ ರೋಹಿಂಗ್ಯಾಗಳು ವಲಸೆ ಬರ್ತಾ ಇರೋದ್ರಿಂದ ನಮ್ಮ ಆ ದೇಶದಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ಗಳು ಜಾಸ್ತಿ ಆಗುವುದು ದೇಶದ ಬೆಳವಣಿಗೆಗೆ ಕುಂಠಿತ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಫ್ರೀ ಮೂಮೆಂಟ್ ರೆಜ್ಯುಮೆನ ಸ್ಟಾಪ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಈ ಒಂದು ಫ್ರೀ ಮೂಮೆಂಟ್ ರೆಜ್ಯುಮೆ ಅನ್ನುವಂಥದ್ದನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದರೆ
ಆ್ಯಕ್ಟ್ ಈಸ್ಟ್ ಪಾಲಿಸಿಯಲ್ಲಿ ತಂದಿದ್ವಿ. ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂದರೆ ಭಾರತ ತನ್ನ ಪೂರ್ವ ಭಾಗದ ದೇಶಗಳೊಂದಿಗೆ ಉತ್ತಮವಾದ ಸಂಬಂಧಗಳನ್ನ ಹೊಂದಬೇಕು ಅನ್ನುವಂಥದ್ದೇ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಆ ಒಂದು ಅಡಿಯಲ್ಲಿ ಆ ಆ್ಯಕ್ಟ್ ಈಸ್ಟ್ ಪಾಲಿಸಿಯಲ್ಲಿನೇ ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಪಾಲಿಸಿನ ತಂದಿದ್ವಿ. 2018ರಲ್ಲಿ ಈ ಫ್ರೀ ಮೂವ್ಮೆಂಟ್ ರೆಜಿಮೆ ಯಾವಾಗ 2018ರಲ್ಲಿ ಏನಾಗಿತ್ತು ಅಂತಂದರೆ ಈ ಫ್ರೀ ಮೂವ್ಮೆಂಟ್ ರೆಜಿಮೆ ಜಾರಿಗೆ ತರಲಾಗಿತ್ತು. ಅಲ್ಲಿಂದ 16 ಕಿಲೋಮೀಟರ್ ಒಳಗಡೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ಗಳನ್ನು ನಾವು ವ್ಯವಹಾರವನ್ನು ಮಾಡಬಹುದು ಅನ್ನುವಂಥದ್ದನ್ನೇ ಈ ಫ್ರೀ ಮೂವ್ಮೆಂಟ್ ರೆಜಿಮೆ ಹೇಳ್ತಾ ಇತ್ತು. ಆದರೆ ಭಾರತದ ಇಂಟರ್ನಲ್ ಸೆಕ್ಯೂರಿಟಿ ದೃಷ್ಟಿಕೋನದಿಂದ ಭಾರತದ ಕ್ರಾಸ್ ಬಾರ್ಡರ್ ಟೆರರಿಸಮನ್ನು ತಡೆಗಟ್ಟಬೇಕನ್ನೋಂಥ ಉದ್ದೇಶಕ್ಕೋಸ್ಕರ ಆ್ಯಂಡ್ ಇಲ್ಲಿಗಲ್ ಮೈಗ್ರೆಂಟ್ಸನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ಓಕೆ, ಹಾಗಿದ್ರೆ 1950ರಿಂದಲೇ ಈ ಒಂದು ನಿಯಮ ಜಾರಿಯಲ್ಲಿತ್ತು. ಆದರೆ 1950ರಲ್ಲಿ ಏನಾಗ್ತಿತ್ತು ಅಂತಂದರೆ 40 ಕಿಲೋಮೀಟರ್ವರೆಗೂ ಫ್ರೀ ಮೂವ್ಮೆಂಟ್ ರೆಜಿಮೆ ಅಪ್ಲಿಕೇಬಲ್ ಆಗ್ತಿತ್ತು. ಎಷ್ಟು? 40 ಕಿಲೋಮೀಟರ್ವರೆಗೂ ಕೂಡ ಫ್ರೀ ಮೂವ್ಮೆಂಟ್ ರೆಜಿಮೆ ಅಪ್ಲಿಕೇಬಲ್ ಆಗ್ತಿತ್ತು. ಆದರೆ ಅದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ 2004ರಲ್ಲಿ ವೆರಿ ಇಂಪಾರ್ಟೆಂಟ್ಲಿ 40 ಕಿಲೋಮೀಟರ್ದಿಂದ 16 ಕಿಲೋಮೀಟರ್ಗೆ ರೆಡ್ಯೂಸ್ ಮಾಡಿದ್ವಿ. ಅಂದರೆ 40 ಕಿಲೋಮೀಟರ್ ಅಂದರೆ ಬಿಫೋರ್ 40 ಕಿಲೋಮೀಟರ್ ಅವರು ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಇಲ್ಲದೆ ಬಂದು 72 ಅವರ್ಸ್ ಅವ್ರು ಇಲ್ಲೇ ಇರ್ಬೋದು, ಯಾರೂ ಕೇಳುವಂತಿಲ್ಲ. 72 ಅವರ್ಸ್ ಆದಮೇಲೆ ಅವ್ರು ಏನಾದರೂ ಇಲ್ಲೇ ಉಳ್ಕೊಂಡ್ರೆ ಅದಕ್ಕೆ ಏನು ನಮ್ಮ ಅಂತಾರಾಷ್ಟ್ರೀಯ ಪ್ರಯಾಣದ ನಿಯಮಗಳು ಹೇಳ್ತವಲ್ಲ ಅದ್ರ ಬೇಕಂದ್ರೆ ಆ ಎಲ್ಲ ನಿಯಮಗಳು ಅಪ್ಲೈ ಆಗ್ತವೆ. ಆದರೆ 40 ಕಿಲೋಮೀಟರ್ ಬಂದು 72 ಗಂಟೆಗಳ ಕಾಲ ಇಲ್ಲಿ ಉಳಿಲಿಕ್ಕೆ ಅವ್ರಿಗೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಈ ನಡುವೆ ನಮಗೇನಾಗ್ತದಪ್ಪ ಅಂತಂದರೆ ಇಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಜಾಸ್ತಿ ಆಗ್ತದೆ ಅಂದ ದೇಶ ವಿರೋಧಿ ಚಟುವಟಿಕೆಗಳು ಜಾಸ್ತಿ ಆದಾಗ 2004ರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಯಾಣದ ಮಿತಿಯನ್ನು 40 ಕಿಲೋಮೀಟರ್ದಿಂದ 16 ಕಿಲೋಮೀಟರ್ಗೆ ಇಳಿಸಲಾಯಿತು. ಓಕೆ, ಈ ನಡುವೆ ಭಾರತ ಸರ್ಕಾರ 2014ರ ಮಯನ್ಮಾರ್ ದೇಶಗಳೊಂದಿಗೆ ಔಪಚಾರಿಕ ಒಪ್ಪಂದ ಮಾಡಿಕೊಳ್ಳುವಂತೆ ಹಂತ ಹಂತದ ಮಾತುಕತೆಗಳು ಕೂಡ ಏನಾಗ್ತವಪ್ಪ ಅಂತಂದರೆ ಜಾರಿಗೆ ಬರ್ತವೆ. ಆ ಒಂದು ಪ್ರಕಾರ 2018 ಮೇ ತಿಂಗಳಲ್ಲಿ ಉಭಯ ದೇಶಗಳು ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ ಕುರಿತು ಒಪ್ಪಂದಕ್ಕೆ ಸಹಿ ಹಾಕ್ತವೆ. ಎರಡೂ ದೇಶಗಳ ಮಧ್ಯೆ ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ ಅಂಥೇಳಿ ಕರಿತೀವಿ. ಈ ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ನಲ್ಲಿ ಎರಡೂ ದೇಶಗಳೇನಾಗ್ತವೆ ಅಂದರೆ ಒಪ್ಪಂದಕ್ಕೆ ಸಹಿ ಹಾಕಿ ಆ ಒಪ್ಪಂದದ ಮುಖಾಂತರ 16 ಕಿಲೋಮೀಟರ್ ಎರಡೂ ದೇಶದ ನಿವಾಸಿಗಳು ಗಡಿಗೆ ವಿತೌಟ್ ಪಾಸ್ಪೋರ್ಟ್ ವೀಸಾ ಆರ್ ಎನಿ ವಿತೌಟ್ ಡಾಕ್ಯುಮೆಂಟ್ಸ್ ಬರ್ಬೋದು ಅನ್ನುವಂಥದ್ದನ್ನು ನಮಗೆ ಈ ಒಂದು ಫ್ರೀ ಮೂವ್ಮೆಂಟ್ ರೆಜಿಮೆಯಲ್ಲಿ ಕ್ರಾಸ್ ಬಾರ್ಡರ್ ಲ್ಯಾಂಡ್ ಬಾರ್ಡರ್ ಕ್ರಾಸಿಂಗ್ ಒಪ್ಪಂದದಡಿ ಎರಡು ದೇಶಗಳು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಆಗ್ತದೆ. ಓಕೆ, ಸೊ ಅದ್ರ ಜೊತೆಗೆ ಈ ಪಾಸನ್ನು ಗಡಿ ದಾಟಿದ ಮೇಲೆ ನೆಲೆಸಿದ ಸಂದರ್ಭ ಈ ಪಾಸನ್ನು ಕಡ್ಡಾಯ ಹೊಂದಿರಬೇಕು ಮತ್ತು 14 ದಿನಗಳವರೆಗೆ ಗಡಿ ದಾಟಿ ವಾಸ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಅದನ್ನು ಇವಾಗ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೇನಪ್ಪ ಅಂದರೆ ಈ ಒಂದು ಫ್ರೀ ಮೂವ್ಮೆಂಟ್ ರೆಜಿಮ್ ಅನ್ನುವಂಥದ್ದು ರೀಸೆಂಟ್ಲಿ ನ್ಯೂಸಲ್ಲಿದೆ. ಓಕೆ, ಯಾವುದಕ್ಕೋಸ್ಕರಪ್ಪ ಅಂತಂದರೆ ಇಲ್ಲಿ ರೋಹಿಂಗ್ಯಾಗಳ ವಲಸೆನ ತಡೆಗಟ್ಟಬೇಕು. ಯಾಕಂದರೆ ನಮಗೆಲ್ಲ ಗೊತ್ತಿರೋಗೆ ಮಯನ್ಮಾರ್ ಅನ್ನುವಂಥದ್ದು ಒಂದು ಬೌದ್ಧ ಧರ್ಮದ ದೇಶವಾಗಿದ್ದು ಅಲ್ಲಿ ರೋಹಿಂಗ್ಯಾ ಮುಸ್ಲಿಮ್ಸ್ ಏನಪ್ಪ ಅಂದರೆ ಮೈನಾರಿಟೀಸ್, ಅಲ್ಲಿ ಕಮ್ಯುನಲ್ ರೈಟ್ಸ್ಗಳು ಜಾಸ್ತಿ ಆಗ್ತಾ ಇದ್ದವು. ಹಾಗಾಗಿ ಆ ಧರ್ಮದ ಆಧಾರದ ಮೇಲೆ ಹಿಂಸಾಚಾರಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಸರ್ಕಾರ ದಮನೀಯ ನೀತಿಗಳನ್ನು ತಂತು ಅಲ್ಲಿ ಅಲ್ಪಸಂಖ್ಯಾತರು ಏನು ಮಾಡ್ತಿದ್ದಾರಪ್ಪ ಅಂದರೆ ಭಾರತಕ್ಕೆ ವಲಸೆ ಬರ್ತಿದ್ದಾರೆ. ಇದು ಭಾರತದ ಆರ್ಥಿಕ ಬೆಳವಣಿಗೆ ಧಕ್ಕೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ರೋಹಿಂಗ್ಯಾಗಳು ನಮ್ಮ ದೇಶಕ್ಕೆ ಬರೋದನ್ನು ಸ್ಟಾಪ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಈ ಫ್ರೀ ಮೂವ್ಮೆಂಟ್ ರೆಜಿಮೆನ ಸ್ಟಾಪ್ ಮಾಡ್ತಾ ಇದ್ದೀವಿ. ಓಕೆ, ಅದ್ರ ಜೊತೆಗೆ ಗಡಿ ಸುರಕ್ಷತೆ ಅದಕ್ಕೋಸ್ಕರ ಗಡಿ ಸುರಕ್ಷತೆಗೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ನಿಯಮವನ್ನು ಜಾರಿಗೆ ತರುವುದು ಅನಿವಾರ್ಯ ಅನ್ನುವಂಥದ್ದು ನಮ್ಮ ಕೇಂದ್ರ ಸರ್ಕಾರ ಏನು ಮಾಡ್ತಿದೆಪ್ಪ ಅಂದರೆ ಹೇಳ್ತಾ ಇದೆ. ಆದರೆ ಇದಕ್ಕೆ ಕೆಲವೊಬ್ಬರು ವಿರೋಧ ಮಾಡ್ತಿದ್ದಾರೆ. ಯಾರು ವಿರೋಧ ಮಾಡ್ಲಿಕ್ಕತ್ತಾರಪ್ಪ ಅಂತಂದರೆ ಮುಕ್ತ ಸಂಚಾರದಿಂದ ಬುಡಕಟ್ಟು ಸಮುದಾಯಕ್ಕೆ ಸಾಕಷ್ಟು ಅನುಕೂಲವಾಗಿತ್ತು. ಇಲ್ಲಿವರೆಗೂ ಏನು ಮುಕ್ತ ಸಂಚಾರ ಇತ್ತಲ್ಲ ಆ ಮುಕ್ತ ಸಂಚಾರದಿಂದ ಬುಡಕಟ್ಟು ಜನಾಂಗದಲ್ಲಿ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ನೀವು ಈಗ ಇದನ್ನು ಸ್ಟಾಪ್ ಮಾಡೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವೊಬ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಅದನ್ನು ನಾವು ವಿರೋಧ ಮಾಡ್ತಿದ್ದಾರೆ. ಓಕೆ, ಹೀಗೆ ಪರವಾದ ಮತ್ತು ವಿರೋಧವಾದ ನಿಲುವುಗಳು ಇರೋದೇ ಯಾವುದಾದ್ರೂ ವಿಷಯದಲ್ಲಿ. ಆದರೆ ಫ್ರೀ ಮೂವ್ಮೆಂಟ್ ರೆಜಿಮೆ ಸ್ಟಾಪ್ ಮಾಡೋದು ಒಂದು ಒಳ್ಳೆಯ ಕಾರ್ಯ ಅನ್ನುವಂಥದ್ದನ್ನು ನೋಡ್ತಾ ಹೀಗೆ ನಮಗೇನಪ್ಪ ಅಂತಂದರೆ ಇತ್ತೀಚೆಗೆ ಭಾರತ ಮತ್ತು ಮಯನ್ಮಾರ್ ಗಡಿಗಳು ಸುದ್ದಿಯಲ್ಲಿದ್ದಿದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನು ಇಂಪಾರ್ಟೆಂಟ್ಪ ಅಂತಂದರೆ ಇಂಡೋ
ಬರ್ಮಾ ಅಥವಾ ಇಂಡೋ ಮಯನ್ಮಾರ್ ಬಾರ್ಡರ್ ಎಷ್ಟು ಕಿಲೋಮೀಟರ್ ಇದೆ ಮತ್ತು ಭಾರತದ ಯಾವ್ಯಾವ 4 ರಾಜ್ಯಗಳು ಗಡಿಯನ್ನು ಹಂಚಿಕೊಂಡು ಅನ್ನೋದ್ರ ಜೊತೆಗೆ ಫ್ರೀ ಮೂವ್ಮೆಂಟ್ ರೆಜಿಮೆ ಬಗ್ಗೆ ಒಂದಿಷ್ಟು ಗೊತ್ತಿರಲಿ, ಜೊತೆಗೆ ಭಾರತ ಮತ್ತು ಮಯನ್ಮಾರ್ ಸಂಬಂಧಗಳ ಕುರಿತು ಒಂದಿಷ್ಟು ಓದ್ಕೊಂಡು ನೋಟ್ ಮಾಡ್ಕೊಳ್ಳೋದು ಏನಾಗ್ತದಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಿಷ್ಟು ಫ್ರೀ ಮೂವ್ಮೆಂಟ್ ರೆಜಿಮೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯ ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗುವವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಈ ರೀತಿಯಾದಂಥ ಕರೆಂಟ್ ಅಫೇರ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.